ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಚೆನ್ನಾಗಿರಲೇಬೇಕು ಗೈಸ್. ಸೊ ನಿಮ್ಮಿಂದನೇ ನಾವು. ಆ್ಯಂಡ್ ಇವತ್ತಿನ ದಿನ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ನನಗೂ ನೇಹ ಮಧ್ಯೆ ಒಂದು ಕಾಂಟ್ರವರ್ಸಿ ಗೈಸ್. ಅಂದರೆ ಒಂದು ಫೈಟ್. ಏನಂದರೆ, ನನ್ನ ವೇಟ್ಗೂ ನೇಹ ಅವರ ಬಾಡಿ ವೇಟ್ಗೂ ಒಂದು ಕಂಪ್ಯಾರಿಸೇಷನ್ ಮಾಡಿಕೊಂಡು ಫ್ರಮ್ ಟುಡೇ 1 ವೀಕಲ್ಲಿ ಯಾರು ಬೇಗ ಸಣ್ಣ ಆಗ್ತಾರೆ ಅನ್ನೋದೇ ಒಂದು ಚಾಲೆಂಜ್. ಸೊ ದಟ್ ಈಸ್ ದ ಥಿಂಗ್. ಸೊ ಇವಾಗ ಸದ್ಯದಲ್ಲಿ ಐ ಆಮ್ 86 ಗೈಸ್, 86.90. ಸೊ ಇನ್ನು 1 ವೀಕ್ 68 ಎಲ್ಲ ಆದರೆ ನಾನು ಹೋಗ್ಬಿಡ್ತೀನಿ ಮೇಲೆ. 1 ವೀಕಲ್ಲಿ ಯಾರು ಅಷ್ಟು ಸಣ್ಣ ಆಗಲ್ಲ, ಅದು ಗೊತ್ತಿರೋದು. ಅಷ್ಟು ಬೇಗ ಸಣ್ಣ ಆದರೂ ಕೂಡ ಇಟ್ಸ್ ಅನ್ಹೆಲ್ದಿ. ಸೊ 1 ವೀಕಲ್ಲಿ ಅಟ್ಲೀಸ್ಟ್ ಒಂದು 2 ಕಿಲೋ ಐ ಆಮ್ ಟ್ರೈಯಿಂಗ್ ಟು ರೆಡ್ಯೂಸ್. ಸೊ ದಟ್ಸ್ ಮೈ ಟಾರ್ಗೆಟ್. ಬಟ್ ಯೂಶ್ವಲಿ 2 ಕಿಲೋನೂ ಆಗಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್. 0.5 1.5 ಕಿಲೋ ಮ್ಯಾಕ್ಸಿಮಮ್ ರೆಡ್ಯೂಸ್ ಮಾಡ್ಬೋದು. ದಟ್ ಈಸ್ ಅ ಥಿಂಗ್. ಬಟ್ ಮೈ ಟಾರ್ಗೆಟ್ ಇಸ್ 2 ಕಿಲೋ. ಸೊ ಐ ಆಮ್ ಆ್ಯಡಿಂಗ್ ಆನ್ ಲಿಟಲ್ ಬಿಟ್ ಆಫ್ ವರ್ಕೌಟ್ ಆ್ಯಂಡ್ ಡಾನ್ಸ್ ಆ್ಯಂಡ್ ಗ್ಲೂಟನ್ ಫ್ರೀ ಫುಡ್ಸ್, ನೋ ಶುಗರ್ಸ್, ನಥಿಂಗ್. ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅವ್ರು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ನೋಡೋಣ ಗೈಸ್, ದಿಸ್ ಇಸ್ ಅ ಚಾಲೆಂಜ್ ನಂದು ಮತ್ತು ನೇಹ ಮಧ್ಯ. ವಿತಿನ್ 1 ವೀಕಲ್ಲಿ ಯಾರು ಜಾಸ್ತಿ ಸಣ್ಣ ಆಗ್ತಾರೆ ಅಂತ. ಸೊ ದಟ್ ಈಸ್ ಅ ಥಿಂಗ್. ಆ್ಯಂಡ್ ಇವತ್ತು ಏಪ್ರಿಲ್ ಫುಲ್ ಆಗಿರೋದ್ರಿಂದ, ಅಂದರೆ ಏಪ್ರಿಲ್ 1 ಇವತ್ತು. ಸೊ ಇವತ್ತು ಒಂದು ಸ್ಪೆಷಲ್ ಆಗಿರೋ ಒಬ್ಬರು ಗೆಸ್ಟ್ನ ನನ್ನ ವ್ಲಾಗಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಮಜಾ ಬರುತ್ತೆ ಗೈಸ್. ಬೇಗ ಫೇಮಸ್ ಆಗಬೇಕು ಒಂದು ಐಡಿಯಾ ಕೊಡಿ ಗೈಸ್. ನಿನ್ನ ಅವಳನ್ನ ಅಲ್ಲ, ಆ ಥರ ಅಲ್ಲ, ಅದು ಲೈಫ್ ಹಾಳಾಗುತ್ತೆ. ನನಗೆ ಆ ಥರ ಬೇಡ, ನಾನು ಫೇಮ್ ಆಗಬೇಕು ಬೇಗ. ಹಂಗೆ ಬೇಡ, ನಾನು ಹಾರ್ಡ್ ವರ್ಕ್ ಆಗ್ತಾ ಇದ್ದೀನಿ. ನನಗೆ ಹಾರ್ಡ್ ವರ್ಕ್ ಆಗ್ತಾ ಇದ್ದೀನಿ, ಆದರೂ ಫೇಮ್ ಬರ್ತಾ ಇಲ್ಲ ಗೈಸ್. ಹೇಳಲ್ಲನೆ. ಓಕೆ, ವಾಟ್ ಈಸ್ ದ ಸೀಕ್ರೆಟ್? ಗಾಡಿಗೆ ಅಲ್ಲಿಟ್ಟಿದ ಮೇಲೆ ಅಲ್ಲೇ ಸಿಕ್ತಾ? ಅದೇ ಗಾಡಿ ಕೀ ಅಲ್ಲ. ವಾಟ್ ಈಸ್ ದ ಸೀಕ್ರೆಟ್ ಟು ಬಿಕಮ್ ಫೇಮಸ್? ಇವಾಗ ಒಂದು ಕ್ಯಾಮೆರಾ ಆಫ್ ಮಾಡು. ಇಲ್ಲ ಪರವಾಗಿಲ್ಲ, ನೀನ್ ಕ್ಯಾಮೆರಾ ಆಫ್ ಮಾಡು, ಒಂದು ಕಂಟೆಂಟ್ ಕೊಡ್ತೀನಿ. ಇವಾಗ ನನ್ನ ಹತ್ರ ಒಂದು ಕೆಲಸ ಇದೆ, ಅವನು ಕೊಡ್ತೀನಿ. ಅಂಜಲಿ ಊರಿಗೆ ಹೋಗ್ತಾ ಇದ್ದಾಳೆ, 20 ದಿನ ಅವಳು ಇಲ್ಲ. ಅದಕ್ಕೆ ಕ್ಯಾಮೆರಾ ಆಫ್ ಮಾಡು. ಈ ರೇಂಜ್ ಎಲ್ಲ ಹಾರ್ಡ್ ವರ್ಕ್ ಎಲ್ಲ ಮಾಡೋದು ಫೇಮಸ್ ಬೇಡ ನನಗೆ. ನೋಡು, ಫೇಮಸ್ ಆಗೋಕು ಅರ್ಥ. ನಿನ್ನಂತವ್ರೊಬ್ರು ಈ ತರ ಕೆಲಸ ಮಾಡಿದ್ರೆ ಎಷ್ಟು ಫೇಮಸ್ ಆಗಲ್ಲ. ಬೇಡ, ನನಗೆ ಈ ತರ ಕೆಲಸ ಬೇಡ. ಹಂಗೆ ಆ ಥರ ಈ ಕೆಲಸ ಮಾಡಿದ್ರೆ ಫೇಮ್ ಬರ್ಬೇಕಾದ್ರೆ ನಂಗೆ ಆ ಫೇಮ್ ಬೇಡ. ಕ್ಯಾಮ್ರಾ ಆಫ್ ಮಾಡಿ, ಇನ್ನೊಂದು ಕೆಲಸ ಅದ ಹೇಳ್ತೀನಿ. ಬೇಡ, ಇವನ್ಗೆ ರಂಗೋಲಿ ಹಾಕಕ್ ಬರಲ್ಲ, ಅದಕ್ಕೆ ಅಚ್ಚು ತಂದ್ಬಿಟ್ಟಿದೀನಿ. ಸುಮ್ನೆ ಅದ್ರ ಮೇಲೆ ರಂಗೋಲಿ ಹಿಂಗೆ ಉದುರಿಸಿ ಹಿಂಗೆ ಎತ್ತಿ ಇಟ್ಬಿಟ್ರೆ ಆಯ್ತು, ರಂಗೋಲಿ ಬಂದ್ಬಿಡುತ್ತೆ. ಸೊ ಒಂದು ಕಸ ಗುಡಿಸಿ ನೀರ್ ಹಾಕಿ ರಂಗೋಲಿ ಸೆಟ್ ಅಲ್ಲ. ಈಗ ನೆಕ್ಸ್ಟ್ ಒಳಗ್ ಬರ್ತೀಯ. ಒಳಗ್ ಬಂದ ತಕ್ಷಣ ಕಾಲ ಬಾಕ್ಸ್ ಕೊಟ್ಬೇಕು. ಅಯ್ಯೋ, ನೀನು ಅಲ್ಲಿಂದ ಡೈಲಾಗ್ ಹೊಡಿಯಕ್ಕ, ನೀನು ಡೈಲಾಗ್ ಹೊಡಿ ಅಲ್ಲಿಂದ. ಬೆಳಿಗ್ಗೆ 3 ತರದ ಫ್ರೂಟ್ಸು ಅಂಡ್ ನಾನು ಏನಾದ್ರು ಬ್ರೇಕ್ಫಾಸ್ಟ್ ಮಾಡ್ತೀನಿ, ಅದೊಂದನ್ನ ಬಿಸಿ ಬಿಸಿ ಹಾಕೊಡ್ಬೇಕು. ಅವನಿಗೆ ಒಂದ್ ಸ್ವಲ್ಪ ತಣ್ಣಗಾದ್ರೂ ಇಷ್ಟೆಲ್ಲ ಸೀರಿಯಸ್ ಆಗಿ ಮಾತಾಡ್ತಿದ್ಯಾ ಅಂದ್ಮೇಲೆ ನಾನು ಕೆಲಸ ಮಾಡ್ತೀನಿ ಅನ್ಕೊಂಡ್ಯಾ? ನೋಡು, ಫೇಮಸ್ ಆಗ್ಬೋದು. ಪಕ್ಕ ಹೇಳ್ತೀನಿ, 20 ಡೇಸ್ ಅಂಜಲಿ ಬಂದಿಲ್ಲ ಅಂದ್ರೆ ಆ 20 ಡೇಸ್ ನೀನೇ ಕೆಲಸ ಮಾಡ್ಬೇಕು. ಇವಾಗ ಸಮ್ಮರ್ ಕ್ಯಾಂಪ್ ಇದೆ, ಸಮ್ಮರ್ ಕ್ಯಾಂಪ್ ಅಲ್ಲಿ ಅಲ್ಲಿ ಮಾಡ್ಬೇಕು, ಇಲ್ಲಿ ಮಾಡ್ಬೇಕು. ಅಂಜಲಿಗಳು ಗೈಸ್ ಹೇಳಿ ಗೈಸ್, ಸಮ್ಮರ್ ಕ್ಯಾಂಪ್ಸ್ ಇದೆ, ರೆಗ್ಯುಲರ್ ಬ್ಯಾಚ್ಗಳಿದೆ, ಇರಿಟೇಷನ್ ಜಾಸ್ತಿ ಆಗಿದೆ, ಹಾರ್ಡ್ ವರ್ಕ್ಗಳು ಜಾಸ್ತಿ ಆಗಿದೆ, ಫ್ಯಾಟು ಜಾಸ್ತಿ ಆಗಿದೆ. ಸೊ ಫೇಮ್ ಮಾತ್ರ ಕಮ್ಮಿ ಆಗಿದೆ. ಏನು ಮಾಡೋಣ, ವಾಟ್ ಟು ಡೂ? ಆ್ಯಂಡ್ ಅವಾಗಿಂದ ಈ ಒಂದು ನೊಣ ಮಾತ್ರ ಆಟ ಆಡ್ತಾನೆ ಇದೆ. ನೋಡಿ, ಇಲ್ಲಿ 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 ಸ್ವಲ್ಪ ಹೊತ್ತು ನೇಹ ಜೊತೆ ಆಟ ಆಡ್ತು. ನಾನು ಕೂಡ ನೇಹ ಅವ್ರ ಫ್ಯಾಮಿಲಿ ಮೆಂಬರ್ ಯಾರು ಅಂತ ಅಂದ್ಕೊಂಡೆ, ಬಟ್ ಫ್ಯಾಮಿಲಿ ಮೆಂಬರ್ ಅಲ್ಲ ಗೈಸ್. ಯಾರು ನಮ್ಮ ಮೇಲೆ ರಿವೆನ್ಸ್ ಒಳಗಿದ್ದಾರೆ. ನೀನು ಏನಾದ್ರು ಬಿಟ್ಟಿದ್ಯಾ ರಿವೆನ್ಸ್ ಒಳಗೆ? ಅಂಜಲಿ ಅಕ್ಕ, ಯಾರನ್ನಾದ್ರೂ ಬಿಟ್ಟಿದ್ಯಾ ನಮ್ಮಲ್ಲಿ ರಿವೆನ್ಸ್ ಒಳಗೆ? ಅರ್ಥ ಆಗಲ್ಲ ನಿನಗೆ, ಕುಳ್ಳಿ ಅಕ್ಕ. ಓಕೆ ಗೈಸ್, ಓಕೆ ಏನ ನನ್ನೇ ಕರೆದಿದ್ದು? ಅದನ್ನ ಟೆಸ್ಟ್ ಮಾಡು. ನಾನು ತಿನ್ನಲ್ಲ, ನಾನು ಡಯಟಲ್ಲಿದ್ದೀನಿ, ಮುಟ್ಟೋದೇ ಇಲ್ಲ.
ನಾನು ಮುಟ್ಟಲ್ಲ ಇವಾಗ वो भी डाइट में है बोलते हैं। ಗೈಸ್. ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್ ಗೈಸ್. ಯಾರು ಏನೇ ಕೊಟ್ಟರು ತಿನ್ನಲ್ಲ. ಡಯಟ್ ಅಂದರೆ ಡಯಟು. ನೋಡಿದ್ರ ನೇಹ ನನ್ನ ಸಣ್ಣ ಮಾಡೋದಕ್ಕೆ ನನ್ನ ಪ್ಲ್ಯಾನ್ ಇಟ್ಕೊಂಡ್ರೆ ಅವ್ರು ದಪ್ಪ ಮಾಡೋಕ್ಕೆ ಪ್ಲ್ಯಾನ್ ಇಟ್ಟವ್ರೆ. ಬೇಡ ನನಗೆ ಡಯಟಲ್ಲಿ ಇದು ಬೇಡ 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 ಗೈಸ್. ಎಲ್ಲರೂ ನನ್ನ ಡಯಟ್ ಹಾಳು ಮಾಡೋದ್ರಲ್ಲೇ ಇದ್ದಾರೆ ಗೈಸ್. ಸೊ ನಾನು ಅಲೋವ್ ಮಾಡಲ್ಲ. ನಾನು ಸಣ್ಣ ಹಾಗೆ ಆಗ್ತೀನಿ ಗೈಸ್, ಏನೇ ಆಗ್ತೀನಿ. ನೋಡಿ ಇಷ್ಟು ಫ್ಯಾಟ್ ಇದೆ, ಇಷ್ಟು ಫ್ಯಾಟ್ನ ಕರಗಿಸ್ಬೇಕು ನಾವು. ಓಕೆ ಗೈಸ್, ಈಗ ಸ್ಟುಡಿಯೋಸ್ಗೆ ಬಂದಿದ್ದೀವಿ ಸ್ವಲ್ಪ ಐಟಮ್ ತೊಗೊಂಡು ಹೋಗೋಕ್ಕೆ. ಸೊ ಇಲ್ಲಿಂದ ಮೆಟ್ಲಲ್ಲೇ ಹೋಗ್ತೀವಿ ನೋಡಿ. ಫುಲ್ ಹೆಲ್ತ್ ಕಾನ್ಷಿಯಸ್ ನಾವೀಗ. ಆ್ಯಂಡ್ ನೇಹಾನು ಹೆಲ್ತ್ ಕಡೆ ಎಳ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಹೇಳಿದೆ ಅದು ಜೀತ್ ಹೇಳಿದ ಅವಾಗಿಂದ. ಗೈಸ್ ಇವರು ಜೀತ್ ಅಂತ ಇವ್ರ ಹೆಸರು ಅಷ್ಟೇ. ಹಾಂ, ಅವರು ಸ್ವಲ್ಪ ಚೈನೀಸಲ್ಲಿ ಮಾತಾಡ್ತಾರೆ ನೋಡಿ. आपका भाषा में बात करो ना. मेरा भाषा में बात करूँ. आपका कौन सा लैंग्वेज है? बंगाली. ಅವರು ಬಂಗಾಲಿಯವರು ಗೈಸ್, ಬಂಗಾಲಿಯವರು. ಸೊ আমি তোমাকে ভালোবাসি না. ಅದ್ರ ಮೀನಿಂಗ್ ಏನು ಹೇಳಿ ಕಮೆಂಟ್ ಮಾಡಿ ನೋಡೋಣ. ಅಮಿ ತುಮಾರಿ ಬಾಲೋಬಾಸಿ ನಾ. ಓಕೆ, ಇವಾಗ ನೇಹ ಬಂದು ಹೋಗ್ತಾ ಇದ್ದಾರೆ ಅವ್ರ ಮನೆಗೆ. ನಾನು ಹೋಗ್ತಾ ಇದ್ದೀನಿ HSR ಕಡೆ ಗೈಸ್. ಸೊ HSR ಅಲ್ಲಿ ನಮ್ಮಮ್ಮ ನನ್ನ ಲಂಚ್ ಇಟ್ಟಿದ್ದಾರೆ. ಸೊ ಲಂಚ್ ತಿನ್ನಬೇಕು. ಆ್ಯಂಡ್ ಬೆಳಗಿಂದ ಸ್ಲೈಟ್ ಲೇಟಾಗಿ ಎಲ್ಲ ಕಡೆ ತಿಂತಾ ಇರೋದ್ರಿಂದ ಹೊಟ್ಟೆ ಗ್ರ್ ಅಂತ ಇದೆ. ಅಂದರೆ ಇಲ್ಲಿ ಲೆಫ್ಟಿಂದ ರೈಟ್ಗೆ, ರೈಟಿಂದ ಲೆಫ್ಟಿಗೆ ಓಡಾಡ್ತಾ ಇದೆ. ಸೊ ಇದು ನನಗೆ ಅಭ್ಯಾಸ ಇಲ್ಲ. ಸೊ ಆದರೂ ಮಾಡ್ತಾಯಿದ್ದೀನಿ ಗೈಸ್ ನನ್ನ ಡೈಟ್. ಸಣ್ಣ ಆಗಬೇಕು ಗೈಸ್, ಸಣ್ಣ ಆಗಬೇಕು. ನೋಡಿ ಇಲ್ಲಿ ಇಟ್ಟರೆ ಗಾಡಿ ಎಷ್ಟು ಧೂಳು ಆಗ್ಬಿಟ್ಟು. ಮೇನ್ ರೋಡಲ್ಲ ಗೈಸ್, ಸೊ ಅದಕ್ಕೆ ಗಾಡಿ ಇಟ್ಟರೆ ಫುಲ್ ಡಸ್ಟ್ ಆಗ್ತಾಯಿದೆ. ಓಕೆ ಬಾಯ್. ಸೊ ಯು ಕಮಿಂಗ್ ನೋ 5 o'clock. ಓಯ್ ಅಷ್ಟೇ, ಆಮೇಲೆ ಬಿ ದೇರ್ ಇನ್ ಸ್ಟುಡಿಯೋ 5 o'clock. ಓಕೆ ಗೈಸ್, ಸಿಗೋಣ. ಬಾಯ್ ಬಾಯ್ ಜೀತ್. ಓಕೆ ಗಾಯ್ಸ್, ಈಗ ಬಂದೆ ಸ್ಟುಡಿಯೋಗೆ. ಆ್ಯಂಡ್ ನೇಹ ಕೊಟ್ಟರೆ ಐಟಮ್ನ ತೆಗೆದು ನೋಡಿದ್ರೆ ಇಟ್ಸ್ ಅ ಡ್ರಾಯಿಂಗ್ ಬುಕ್. ಆ್ಯಕ್ಚುಲಿ ನೇಹ ಅವರು ಲಾಸ್ಟ್ ವೀಕ್ ಏನೋ ಹೋಗಿದ್ದಾರಲ್ಲ ಮಾರ್ಕೆಟ್ಗೆ, ತಂದಿದ್ದಾರೆ. ಬಟ್ ಇದರಲ್ಲಿ ಒಂದು ಯೂನಿಕ್ ಥಿಂಗ್ ಇದೆ, ಏನು ಗೊತ್ತಾ? ಇಲ್ಲೆಲ್ಲ ಕಲರ್ಸ್ ಕಾಣಿಸ್ತಿದೆ ಗೊತ್ತಾ? ಇಟ್ಸ್ ಅ ರಿಯಲ್ ಕಲರ್ಸ್. ಅಂದರೆ ಬುಕ್ಕಲ್ಲೇ ಕಲರ್ಸ್ ಪೇಪರಲ್ಲೇ ಪ್ರಿಂಟ್ ಆಗಿಬಿಟ್ಟಿದೆ. ಸೊ ಯು ಜಸ್ಟ್ ನೀಡ್ ಟು ಡಿಪ್ ವಾಟರ್ ಆ್ಯಂಡ್ ಪೇಂಟ್ ಇಟ್. ಸೊ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ. ಸೊ ದಿಸ್ ಇಸ್ ಸಮಥಿಂಗ್ ನೈಸ್ ಗೈಸ್, ಯೂನಿಕ್, ಸಮಥಿಂಗ್ ಡಿಫ್ರೆಂಟ್. ಸೊ ಮಕ್ಕಳು ಕ್ಯಾಂಪಿಗೆ ಬರ್ತಾರಲ್ಲ, ಸೊ ಅವ್ರಿಗೋಸ್ಕರ ಆಲ್ಮೋಸ್ಟ್ ನೋಡಿ ಇಷ್ಟು ತಂದಿಟ್ಟಿದ್ದಾರೆ. ಸೊ ಆ್ಯಂಡ್ ನನ್ನ ಮನೆಯಿಂದ ಊಟನೂ ಬಂದುಬಿಟ್ಟಿದೆ. ಆ್ಯಂಡ್ ಫುಡ್ ಬಂದ್ಬಿಟ್ಟು ಆಲ್ಮೋಸ್ಟ್ ಡೈಟ್ ಫುಡ್ ನನಗೆ ಬಂದಿರೋದು. ಸೊ ರಿವೀಲ್ ಮಾಡಿ ತೋರಿಸ್ತೀನಿ ನಮ್ಮಮ್ಮ ಏನೇನು ಡೈಟ್ ಫುಡ್ ಕೊಟ್ಟಿದ್ದಾರೆ ಅಂತ. ಗೈಸ್ ಓಹೋ ಫುಲ್ ಹೆವಿ ಇದೆ ಊಟ ಮಾತ್ರ. ಅಯ್ಯಯ್ಯೋ ನೋಡಿ ಗೈಸ್, ದೊಡ್ಡ ಹಾಟ್ ಬಾಕ್ಸು ಆ್ಯಂಡ್ ಸಾರು ಗೀರು, ಆಮೇಲೆ ಏನೇನೋ ಸ್ಪ್ರೌಟ್ಸ್ ಗೀಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಡೂ ದೇ ಥಿಂಕ್ ಐ ಆಮ್ ಅ ಬಫೆಲೋ ಗೈಸ್? ಇಷ್ಟು ಊಟ ಇಟ್ಕೊಂಡು ಹೆಂಗೆ ಮಾಡಲಿ? ನಾನು ಡಯಟ್ ಕೇಳಿರೋದು ಫುಡ್ಡು ತಿಂದು ದಪ್ಪ ಆಗೋಕ್ಕೆಲ್ಲ ಕೇಳಿರೋದು. ನಮ್ಮಮ್ಮ ನೋಡಿ ಕೊಟ್ಟು ಕಳಿಸೋದು. ಯಪ್ಪ, ವಾಟ್ ಈಸ್ ದಿಸ್ ಗೈಸ್? ಇದು ಡಯಟ್ ಅಂತಾರ? ನಿಮಗೆ ಯಾವ್ದಾರ ಮೂಲೆಯಲ್ಲಿ ಇದನ್ನು ಡಯಟ್ ಫುಡ್ ಅಂತ ಹೇಳೋಕ್ಕಾಗುತ್ತಾ ಗೈಸ್? ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ಇದರಲ್ಲಿ ಯಾವ ಮೂಲೆ ನನಗೆ ಡಯಟ್ ಫುಡ್ ಅಂತ ಅನ್ನಿಸ್ತಾ ಇಲ್ಲ. ಸಣ್ಣ ಆಗಬೇಕು ಅಂತ ಫುಡ್ಡು ಕಮ್ಮಿ ಮಾಡೋಣ ಅಂದರೆ ನಮ್ಮಮ್ಮ ನೋಡಿದ್ರೆ ಇಡೀ ಊರಿಗೆ ಹಾಕೋ ಥರ ಫುಡ್ ಕೊಟ್ಟು ಕಳಿಸೋರೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಒಂದು 10 ಜನ ತಿನ್ಬೋದು. ಐ ಥಿಂಕ್ ದಿಸ್ ಇಸ್ ಗುಡ್. ಸ್ಪ್ರೌಟ್ಸನ್ನು ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ನೈಸ್, ಐ ಲೈಕ್ ಇಟ್. ಆ್ಯಂಡ್ ಅನ್ನ ಸಾರು ಕರ್ಡು ಗೀಡು, ಓಹೋ ಓಕೆ, ತುಂಬ ಸೆಟಪ್ ಎಲ್ಲ ಮಾಡಿಕೊಟ್ಟವ್ರು ನೋಡಿ. ಓಕೆ ಗೈಸ್, ಫೈನಲಿ ನೋಡಿ ರಿವೀಲ್ ಮಾಡ್ತಾಯಿದ್ದೀನಿ. ಎಗ್ಗು, ಆಮೇಲೆ ರೈಸು, ಕರ್ಡು ಆ್ಯಂಡ್ ಇದೇನೋ ಡ್ರಮ್ ಸ್ಟಿಕ್ಕಲ್ಲಿ ಏನೋ ಪಲ್ಯ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಇದು ಸ್ಪ್ರೌಟ್ಸು ವೆಜ್ಜೀಸು ಏನೇನೋ ಇದೆ ಇದರಲ್ಲಿ. ಕ್ಯಾರೆಟ್ ಇದೆ, ದಾಳಂಬ್ರಿ ಇದೆ, ಆಮೇಲೆ ಕಡಲೆಕಾಯಿ, ಸಮಥಿಂಗ್ ಹಂಗಿದೆ, ಆ್ಯಂಡ್ ಸಾಂಬಾರ್. ಸೊ ಬಟ್ ನನಗಿದು ಯಾವುದೇ ಮೂಲೆಯಲ್ಲೂ ಡಯಟ್ ಫುಡ್ ಅಂತ ಅನ್ನಿಸ್ತಾನೆ ಇಲ್ಲ. ಬಿಕಾಸ್ ದಿಸ್ ಮಚ್ ರೈಸ್ ಇಫ್ ಐ ಈಟ್, 1 ಟೈರ್ ಇರೋದು 4 ಟೈರ್ ಆಗುತ್ತೆ ನನಗೆ. ಸೊ ಐ ವಾಂಟ್ ಟು ಕಟ್ ಆಫ್ ದಿಸ್ ರೈಸ್. ಪ್ರಾಬ್ಲಿ ಇಷ್ಟು ತಿಂತೀನಿ, ಫುಲ್ ತಿನ್ನೋಕ್ಕಾಗಲ್ಲ. ಸೊ ಆ್ಯಂಡ್ ಬಾಯಲ್ಲಿ ನೀರು ಬರ್ತದೆ ಬಿಕಾಸ್ ಐ ಹ್ಯಾವ್ ನಾಟ್ ಈಟನ್ ಎನಿಥಿಂಗ್ ಫ್ರಮ್ ಮಾರ್ನಿಂಗ್ ಗೈಸ್. ಸೊ ಸ್ವಲ್ಪನೇ ತಿನ್ನಬೇಕು, ದಟ್ ಈಸ್ ಮೈ ಐಡಿಯಾಲಜಿ ಟು ರೆಡ್ಯೂಸ್ ವೇಟ್.
ಬಟ್ ಇಷ್ಟೆಲ್ಲ ಫುಡ್ ತಿಂದರೆ ನಾನು ರೆಡ್ಯೂಸ್ ಆಗೋದು ಯಾವ ಮೊದಲು ಚಾನ್ಸೇ ಇಲ್ಲ. ಸೊ ಲೆಟ್ ಮಿ ಕಟ್ ಆಫ್ ದ ಫುಡ್ ಇದರಲ್ಲೂ ಕೂಡ. ಸೊ ಊಟ ಆದಮೇಲೆ ಸಿಗ್ತೀನಿ ಗೈಸ್. ಓಕೆ ಗೈಸ್, ಸ್ಟುಡಿಯೋ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಈ ಡೋರು ಓಪನೇ ಇದ್ದಿದ್ದರಿಂದ ನೆನ್ನೆ ಆ್ಯಕ್ಚುಲಿ ನಾವು ಈಚೆ ಟೆಂಪಲ್ ಹೋಗಿದ್ದಲ್ಲ, ಡೋರ್ ಸ್ವಲ್ಪ ಓಪನ್ ಇತ್ತು. ಸೊ ಆಲ್ಮೋಸ್ಟ್ ಬೆಳಗ್ಗೆ 10-11 ಗಂಟೆಯಿಂದ ಓಪನ್ ಇತ್ತು ಆ್ಯಂಡ್ ಟಿಲ್ ಅರೌಂಡ್ ಸಾಯಂಕಾಲ 5 o'clock ತನಕ ಓಪನ್ ಹಿಂಗೆ ಇತ್ತು, ಇದೇ ಥರ ಇತ್ತು. ಸೊ ಇದರಿಂದ ಏನಾಗಿದೆ, ಒಂದು ಇಲಿ ಮರಿ ಬಂದುಬಿಟ್ಟಿದೆ ಒಳಗೆ. ಅದು ಒಳಗೆ ನಮ್ಮ ಸ್ಟೋರ್ ರೂಮ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟಿದೆ. ಅದು ಹೆಂಗೆ ಬರುತ್ತೆ ಅಂದರೆ ಬಿಕಾಸ್ ಆಫ್ ಈ ಜನ್ರೇಟ್ರ್. ಸೊ ಇದ್ರೊಳಗಡೆ ಇಲಿ ಬಂದು ಸ್ಟೋರ್ ಆಗುತ್ತೆ, ಅದು ಪಕ್ಕದ ಕಾಂಪೌಂಡಿಂದ ಬರುತ್ತೆ. ಸೊ ಹಂಗೆ ಒಂದು ಇಲಿ ಬಂದುಬಿಟ್ಟಿದೆ, ನೋಡಿಲ್ಲ ಸತ್ತೋಗ್ಬಿಟ್ಟಿದೆ ಆ ರೂಮಲ್ಲಿ ಊಟ ಇಲ್ದಿರ. ಸೊ ದಟ್ ಈಸ್ ಅ ಪ್ರಾಬ್ಲಮ್. ಅದನ್ನು ಎತ್ತಿ ಇವಾಗ ಈಚೆ ಬಿಸಾಕಿದೆ. ಅಯ್ಯೋ ಸ್ಮೆಲ್ಲು ಗುರು ಆಗ್ತಾಯಿಲ್ಲ. ಸೊ ಅದಕ್ಕೆಲ್ಲ ವಿಂಡೋಸಲ್ಲಿ ಓಪನ್ ಮಾಡಿ ಇಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಸ್ಯಾನಿಟೈಸ್ ಎಲ್ಲ ಮಾಡಿದೆ ಇವಾಗ ಆಲ್ಮೋಸ್ಟು. ಇವಾಗ ಸ್ವಲ್ಪ ಸ್ಮೆಲ್ಗೋಸ್ಕರ ಫ್ರೇಗ್ರೆನ್ಸ್ ತಂದಿದ್ದೀನಿ. ಸೊ ಅದನ್ನು ಎಲ್ಲ ಕಡೆ ಹಾಕಬೇಕು. ಸೊ ಇದನ್ನು ಕ್ಯಾನ್ ಯು ಓಪನ್ ಆ್ಯಂಡ್ ಗಿವ್ ಮಿ? ಸ್ಮೆಲ್ ಇಸ್ ಗುಡ್ ರೈಟ್? rat smell? Open and give this completely. Give it 2 packets at least. One for inside, one for that. Okay, ಅದನ್ನ ಹಾಕೋಣ ಗೈಸ್ ಒಮ್ಮೆ. ಸೊ ಇದನ್ನ ಹೋಗಿ ಈ ರೂಮಲ್ಲಿ ಹಾಕ್ಬೇಕು ಗೈಸ್ ಇವಾಗ. ಸೊ ಇಲ್ಲಿಂದನೇ ಸ್ಮೆಲ್ ಬಂದಿದ್ದು. ಓಕೆ, ಇದನ್ನು ಸೆಟ್ ಮಾಡಿದೆ. ಪ್ರಾಬ್ಲಿ ಅದರೊಳಗೆ ಹೋಗ್ಬಿಟ್ಟಿತ್ತು ಅದು ಕಂಪ್ಲೀಟಾಗಿ. ಅದರೊಳಗೆ ಹೋಗಿ ಜಾಮ್ ಆಗಿಬಿಡ್ತು ಒಳಗೆ. ಅದ್ರ ತಲೆಯನ್ನು ಬಂದ್ಬಿಟ್ಟು ಟಚ್ ಆಗಿಬಿಟ್ಟಿತ್ತು ಡೋರ್ಗೆ. ಸೊ ಹಾಗೆ ಸತ್ತೋಗ್ಬಿಟ್ಟಿದೆ ಅದು. ಒಳಗೆ ಹೋಗಿದ್ರೆ ಡೋರ್ ಟಕ್ ಅಂತ ಹಾಕೊಂಡ್ಬಿಟ್ಟಿದೆ. ಸೊ ದಟ್ ಈಸ್ ಹೌ ಇಟ್ ಇಸ್. ಸೊ ಇವಾಗ ಸ್ಮೆಲ್ ಇಸ್ ಬೆಟರ್ ಹಿಯರ್ ಆಫ್ಟರ್ ಪುಟ್ಟಿಂಗ್ ದಿಸ್. ಸೊ ಯೂಶ್ವಲಿ ಡೋರ್ ಓಪನ್ ಇಟ್ಟರೆ ಪ್ರಾಬ್ಲಮ್ ಇದೆ. ನಾವು ಬೇಸ್ಮೆಂಟಲ್ಲಿ ಇರೋದ್ರಿಂದ ಡೋರ್ ಓಪನ್ ಇಡಲ್ಲ ಯೂಶ್ವಲಿ. ಸೊ ಯಾರಾದರೂ ಡೋರ್ ಓಪನ್ ಇಟ್ಟರೆ ಸೊ ವಿ ಗೆಟ್ ಲಾಟ್ ಆಫ್ ಇಶ್ಯೂಸ್. ಆ್ಯಂಡ್ ವಿಂಡೋಸ್ ಓಪನ್ ಮಾಡಲ್ಲ ನಾವು. ಸೊ ವಿಲ್ ಜಸ್ಟ್ ಕೀಪ್ ಇಟ್ ಕಾಂಪ್ಯಾಕ್ಟ್. ಸ್ಮೆಲ್ಸ್ ಗುಡ್ ನಾವು ರೈಟ್? ಆ್ಯಂಡ್ ಗೈಸ್, ಈ ಫ್ಯಾನು ನಾನು ತೊಗೊಂಡು ಆಲ್ಮೋಸ್ಟ್ ತುಂಬ 1 year ಆಯಿತು. ಬಟ್ 6,000 ಪೇ ಮಾಡಿದೆ ಗೈಸ್ ಈ ಫ್ಯಾನ್ಗೆ. ಓಕೆನಾ? ಬಟ್ ಪ್ರಾಬ್ಲಮ್ ಅಂದರೆ ಇದ್ರದ್ದು ಬ್ಲೇಡ್ ಹೋಗ್ಬಿಟ್ಟಿದೆ. ಬ್ಲೇಡು ಕಟ 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 ಸೌಂಡ್ ಮಾಡ್ತಾಯಿತ್ತು. ಸೊ ಅದಕ್ಕೆ ನಾವು ಜುಗಾಡ್ ಮಾಡಿದ್ವಿ ನೋಡಿ. ಸೊ ಕಂಬಿ ಎಲ್ಲ ಹಾಕಿ ಟೈಟ್ ಮಾಡಿ ಸೆಟಪ್ ಮಾಡಿ ಇದು ಒಂಥರ ಶೇಕ್ ಡಗಡ ಗಡಗ ಅಂತ ಇರ್ತೀವಿ ನೋಡಿ, ಸೌಂಡೇ ಬರ್ತಲ್ಲ ಇದರಲ್ಲಿ. ಸೊ ಇಟ್ಸ್ ವಿ ಸೆಟ್ ಇಟ್ ಬ್ಯಾಕ್ ಆಸ್ ಅ ನ್ಯೂ ಫ್ಯಾನ್ ನಾವು. ಹೆಂಗೆ ಟ್ಯಾಲೆಂಟೆಡ್ ಗೈಸ್, ನಾವು ಟ್ಯಾಲೆಂಟೆಡ್ ಇದ್ವಿ. A few moments later. Malini. Not horror. This is a normal girl who's coming. So there is one girl who's going to join for the class today. She'll be coming in another 10-15 minutes. Okay? Her name is Ananya. Okay? For which batch? For your batch, to join your batch. For which? So guys, ನಾನು ಹೇಳಿದ್ನಲ್ಲ ಅವಾಗಲೇ ಬರ್ತಾ ಇದ್ದಾರೆ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು, ಎಲ್ಲದಕ್ಕೂ ಅಸ್ತು ಅಂದ್ಲು. ವಾಟ್ಸ್ ನೇಮ್? Trisha. ತ್ರಿಷಾ. ಸೊ ಗೈಸ್, ನಾನು ಹೇಳಿದ್ನಲ್ಲ ಅನನ್ಯ ಅಂತ. ಸೊ ಇವರೇ ಅದು ಅನನ್ಯ ಅಂತ ನೋಡಿ. ಹಾಯ್ ಮೇಡಮ್, ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನೀವು ಚೆನ್ನಾಗಿದ್ದೀರಾ? ಸೊ ಡ್ಯಾನ್ಸ್ ಮಾಡಿ ತೋರಿಸ್ತೀರಾ ಎಲ್ಲರಿಗೂ ಇವಾಗ? ಹಾಂ, ಡ್ಯಾನ್ಸ್ ಮಾಡ್ತೀರಾ? ಓಕೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಮೇಡಮ್ ನೀವು. ಓಕೆ, ಎನ್ವೇಸ್, ಸೊ ಡ್ಯಾನ್ಸ್ ಮಾಡಿ ತೋರಿಸ್ತಾರೆ ಗೈಸ್ ಇವಾಗ ನೋಡಿ. How was the performance, guys? Okay. So, do you want to know who is this? No. Who think it's Hemant? Who is? Okay. We will ask whether she is. Okay. We'll ಕೇಳೋಣ ಇವಳು ಹೇಮಂತ ಇಲ್ಲ ಅನನ್ಯನ ಅಂತ. ಹೇಳಮ್ಮ, ನೀನು ಹೇಮಂತ ಅನನ್ಯನ? You talk like Hemant, I know. Hemant. So we thought of doing an April Fool, guys. But finally, he himself became fooled. What ra? Should hey, ನೀನು ಹುಡುಗಿ ವೇಷ ಹಾಕೊಂಬಂದ್ರೆ ಎಲ್ಲ ನಿನ್ನ ಕಂಡಿಡ್ತಾರೆ ಕಣೋ. ಅಷ್ಟು ಕ್ಯೂಟ್ ಆಗಿದೆ ನೀನು. ಏಯ್ ತೋರಿಸೋ, ಎಲ್ಲಿ ಮೇಕಪ್ ಎಲ್ಲ ತೋರಿಸೋ ನೋಡೋಣ ಹೆಂಗಿದೆ. Surprise? ಯಾ, ಸೂಪರ್ ಕಣೋ. He looks like a girl. He exactly looks like a girl, right? A little. Hey, good guys. Everybody happy April Fool Day to you all. So you didn't get fooled. Yeah. April Fool to you all. Girl, it's a surprise. Madam,
ಸೂಪರ್ ಮೇಡಮ್ ನೀವು. ನೈಸ್. ಏ ಕ್ಲಾಪ್ ಫಾರ್ ಹರ್ ಗೈಸ್, ಕಮ್ ಆನ್. In this dress, it is her. Okay? Is this fake? Fake it. No, it's this fake it. Right now? Sir, because for us, sir, he did this all. Yeah. Yes, he did all this makeup only for you guys. Give a loud clap, guys. Come on. ಸೊ ಇದೇ ರೀತಿ ಇನ್ನೊಂದು ಕಂಟೆಂಟ್ ಬೇಕು ಅಂತ ಹೇಳಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವಾಗ ನೀನು ಹೇಳಮ್ಮ. ಸೊ ಗೈಸ್ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೆ ಒಂದು, ಆಗಿದೆ ಒಂದು ಗೈಸ್ ಇಲ್ಲಿ. ಸೊ ಏನಾಯಿತು, ಇವ್ರು ಪ್ಲ್ಯಾನ್ ಮಾಡಿದ್ದು 5:30 ಬರೋದಕ್ಕೆ. ಬಟ್ ಅವ್ನು ಮೇಕಪ್ ಮಾಡಿ 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 ಅವ್ನು ಬರೋದಕ್ಕಾಯಿತು ಆಲ್ಮೋಸ್ಟ್ 6 ಗಂಟೆ. ಮಕ್ಕಳನ್ನೆಲ್ಲ ಆಲ್ಮೋಸ್ಟ್ ಒಂದು 10 ನಿಮಿಷ ಕೂರಿಸ್ಕೊಂಡೆ. ಬಟ್ ನಾನು ಅಂದ್ಕೊಂಡೆ ಎಲ್ಲರೂ ಪ್ರ್ಯಾಂಕ್ ಆಗ್ತಾರ ಕಂಡಿಡಿಯಲ್ಲ ಅವನ ಅಂತ. ಬಟ್ ಅವನ ಮುಖ ಇಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದ ಹುಡುಗಿಯಲ್ಲಿ. ಸೊ ಅವನು ಎಲ್ಲರಿಗೂ ಗೊತ್ತಿದೆ, ಫೆಮಿಲಿಯರ್ ಫೇಸ್ ಅವನ ಹೇಮಂತ್ ಅಂತ ಎಲ್ಲರಿಗೂ ಗೊತ್ತಿದೆ ಕ್ಲಾಸಲ್ಲಿ. ಸೊ ದೇ ಆರ್ ಆಲ್ ಐಡೆಂಟಿಫೈಡ್. ಸೊ ಪ್ರ್ಯಾಂಕ್ ಮಾಡೋಕ್ಕೆ ಹೋಗಿ ಅದು ಪ್ರ್ಯಾಂಕ್ ಆಗಿಲ್ಲ, ಇವ್ರ ಮೇಲೆ ಪ್ರ್ಯಾಂಕ್ ಆಗೋಯ್ತು, ಹೇಮಂತ್ ಮೇಲೆ ಆಗೋಯ್ತು. ಸೊ ದಟ್ಸ್ ಹೌ ಇಟ್ ಈಸ್ ಗೈಸ್. ಆ್ಯಂಡ್ ಇವತ್ತಿನ ಸ್ವಲ್ಪ ಕ್ಲಾಸ್ಗಳು ಆಲ್ಮೋಸ್ಟ್ ಮುಗಿಸಿದ್ದೀನಿ ಇವತ್ತು. ಸ್ವಲ್ಪ ಕ್ಲಾಸ್ಗಳು ತೋರಿಸಲ್ಲ, ಎಲ್ಲ ಬ್ಲಾಗಲ್ಲಿ ಕ್ಲಾಸ್ ತೋರಿಸಿ ಮತ್ತೆ ಯಾಕೆ ಇನ್ನೊಮ್ಮೆ ಕ್ಲಾಸು ತೋರಿಸಲಿಲ್ಲ. ಇವತ್ತು 7 to 8 ಇನ್ನೊಂದು ಕ್ಲಾಸ್ ಇದೆ. ಆ ಒಂದು ಕ್ಲಾಸ್ ಮುಗಿಸ್ಕೊಂಡ್ರೆ ಇವತ್ತು ಆಲ್ಮೋಸ್ಟ್ ನನ್ನ ದಿನ ಮುಗೀತು ಗೈಸ್. ಬಟ್ ಯಾ, ಐ ಆಮ್ ಫೋಕಸಿಂಗ್ ಆನ್ ಮೈ ಪ್ರೊಡಕ್ಟಿವಿಟಿ. ಅಂದರೆ ಡೈಲಿ ಏನಾದರೂ ಮಾಡಬೇಕು ಕಂಟೆಂಟ್ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸಮ್ ಟೈಮ್ಸ್ ಐ ಆಮ್ ನಾಟ್ ಏಬಲ್ ಟು ಡೂ ಇಟ್. ರೀಸನ್ ಇಸ್ ಮತ್ತೆ ಹೇಳೋಕ್ಕಾಗಲ್ಲ. ಐ ಮೀನ್ ಮೈ ಅದರ್ ಪರ್ಸ್ನಲ್ ರೀಸನ್ಸ್ ಆಲ್ಸೋ ದೇ. ಅದು ಬಿಟ್ಟು ಮತ್ತು ನನ್ನ ಸಮ್ಮರ್ ಕ್ಯಾಂಪ್ಸ್ ಇದೆಲ್ಲ ಇದೆ. ಸೊ ಲಾಟ್ ಆಫ್ ಪ್ರೆಷರ್ ಇಸ್ ಗೋಯಿಂಗ್ ಆನ್ ಗೈಸ್. ಸೊ ಇದರಿಂದ ತುಂಬ ವೀಡಿಯೋಸ್ಗಳನ್ನ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಆದರೂ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಬಿ ಇನ್ ಮೈ ಕನ್ಸಿಸ್ಟೆನ್ಸಿ ಲೆವೆಲ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಏನೋ ತಿಂಗಳಲ್ಲಿ 1-2 ಸತಿ ಮಿಸ್ ಆಗ್ತಾ ಇದೆ. ಐ ಆಮ್ ರಿಯಲಿ ಸಾರಿ. ಸೊ ತುಂಬ ಜನ ಪಾಪ ವೇಟ್ ಮಾಡ್ತಾ ಇರ್ತಾರೆ ಫಾರ್ ವೀಡಿಯೋಸ್. ವಾಟ್ ಐ ಹ್ಯಾವ್ ಮೈ ಆಡಿಯನ್ಸ್, ಅದ್ರ ಬಗ್ಗೆ ಹೇಳ್ತಾ. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ 100-200 ಪೀಪಲ್ ಆರ್ ವೇಟಿಂಗ್ ಫಾರ್ ಮಿ. ಯಾ, 30-40 ಪೀಪಲ್ ಆರ್ ವೇಟಿಂಗ್ ಫಾರ್ ಮಿ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ನೀವು ವೇಟ್ ಮಾಡೋದ್ರಿಂಕೆ I feel like I should satisfy you guys by being more consistent. So ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ. ಕ್ರಾಸ್ ಫಿಂಗರ್ಸ್, ಐ ವಿಲ್ ನಾಟ್ ಮಿಸ್ ಅಗೇನ್. ಕಂಟಿನ್ಯೂಯಸ್ ಆಗಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಯಾ, ದಟ್ಸ್ ಇಟ್ ಗೈಸ್. ಮೈ ಡೇ ಇಸ್ ಗೋಯಿಂಗ್ ಆನ್ ನೈಸ್. ನಿಮ್ಮ ದಿನ ಹೇಗೆ ಹೋಗ್ತಾ ಇದೆ ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಸೆಕ್ಷನ್ ಇಸ್ ಫಾರ್ ಯು ಗೈಸ್. ಮೇಘನಾ, ನಿಮ್ಮಮ್ಮ ಬಂದ್ರು ಬಾ. ನೋಡಿ ನಿಮ್ಮಮ್ಮ. April Fool. April Fool lah. Happy April Fool. Happy April Fool guys. Happy April Fool. Okay, Devan. Yeah, wishing you very happy April Fool guys. ಬಟ್ ಮೇಘಗೆ ಏಪ್ರಿಲ್ ಫುಲ್ ಮಾಡಿ ಖುಷಿ ಆಗೋಯ್ತು ಗೈಸ್, ಖುಷಿ ಆಗೋಯ್ತು. ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೇ. ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳ ಜಾಣೆ. ನೀನೇ ಪಕ್ಕ ಹೇಳ್ತೀನಲ್ಲ, ತುಂಬ ನೀ ಇಲ್ಲಿ ತಂದಿಟ್ರೆ ನಾನು ಮುಟ್ಟಲ್ಲ ಅದನ್ನು. ಯಾಕಂದರೆ ನಾನು ಇದನ್ನು ಕರಗಿಸ್ಬೇಕು ಗೈಸ್. ಆಯಿಲ್ ಮುಟ್ಟಲ್ಲ. ಆಯಿಲ್ ಇದೆಯಾ? ಅಷ್ಟು ಆಯಿಲ್ ಹುಡುಗಿರ ಹಂಗೆ ತಿನ್ನೋದು. ಲಿಪ್ಸಿಗೆ ಹೆಚ್ಚಾಗ್ಬಿಟ್ರೆ ಆಯಿಲ್ ಎಲ್ಲ ಲಿಪ್ಸ್ಗೆಲ್ಲ ಆಗುತ್ತೆ ಅದಕ್ಕೆ. ಹೌದಾ? ಅದು ಮತ್ತು ಇನ್ನೊಂದು ವರ್ಷ ನಾವೇಗಂದ ಇದು ಮೆನ್ಸ್ ವರ್ಷನ್. ಇದು ಬಾಯ್ಸ್ ಹಂಗೆ ತಿನ್ನೋದು. ಮಾತಾಡೋದು ಅದು ಒಂದಿಕ್ಕೊಂತೀವ. PVR ಅಲ್ಲಿ ಅನ್ಲಿಮಿಟೆಡ್ ಪಾಪ್ಕಾರ್ನ್ ತಗೊಂಡ್ಬಿಟ್ಟು ಹಾಂ, ನಾವು ಒಂದೇ ತಗೋಬೇಕು 1000 rupees ಕೊಟ್ಟು ಇಡೀ ಥಿಯೇಟರ್ ಹಂಚಬೇಕು. ಸಖತ್ತಾಗಿರುತ್ತಲ್ಲ. ದುಡ್ಡು 1000 ರೂಪೀಸ್ ಯಾರು ಕೊಡ್ತಾರೆ ಅನ್ಲಿಮಿಟೆಡ್? ಹಂಗೆ ಕೊಡಲ್ಲ. ಅದು ಏನು ದೊಡ್ಡ ಪೇ ಮಾಡಿದ್ರೆ ಒಬ್ಬರು ಕೊಡ್ತಾರೆ ಅನ್ಲಿಮಿಟೆಡ್. ಇವಾಗ ನಾನು 1000 rupees ನಾ ಒಂದು ತಗೊಂಡೆ ಅನ್ಕೋ. ಸೊ ಐ ಕ್ಯಾನ್ ಈಟ್. ಹಾಂ, ಅಲಾಂಗ್ ವಿತ್ ದಟ್ ನೀನ್ ತಿನ್ಬೋದು, ಅವ್ನು ತಿನ್ಬೋದು, ನಮ್ ಫುಲ್ ಒಂದು ಇದು ಕೊಡ್ಬೋದು ಕೈಯಲ್ಲಿ ಹಿಂಗೆ ಹಾಕಿ. ಹೌದಾ? ಎಷ್ಟೊತ್ತಿಗೆ ಆದ್ರೂ ಕೊಡ್ಬೋದು. ಹೋಗಿ ಮತ್ತೆ ಫಿಲ್ ಮಾಡ್ಕೊಂಡ್ ಬರೋದು. ಆ ಥರ ಆಪ್ಷನ್ ಇದೆಯಾ?
ದಟ್ ಈಸ್ ಕಾಲ್ಡ್ ಅನ್ಲಿಮಿಟೆಡ್. ಹೌದಾ, ನನಗೆ ಗೊತ್ತಿರಲಿಲ್ಲ ಇದೆಲ್ಲ. ನಿಜವಾಗ್ಲಿದೆ ಪ್ರಾಮಿಸ್ ಹತ್ರ ಇದೆ. ಅನ್ಲಿಮಿಟೆಡ್ ಪಾಪ್ಕಾರ್ನ್ ನೀನು ಯಾವತ್ತೂ ತಿಂದಿಲ್ವಾ? ಹಾಂ, ಅನ್ಲಿಮಿಟೆಡ್ ಅಂದ್ರೆ ದೇ ವಿಲ್ ಗಿವ್. ಅನ್ಲಿಮಿಟೆಡ್ ಫಾರ್ ಒನ್ ಪರ್ಸನ್. ಬಂದಿಲ್ಲ ಅನ್ಸುತ್ತೆ. ಅಲ್ಲ, ಅನ್ಲಿಮಿಟೆಡ್ ಇಟ್ಸ್ ಫಾರ್ ಒನ್ ಪರ್ಸನ್. ಹಂಗೆಲ್ಲ ಇಲ್ಲ. ನೀನು ಎಲ್ಲರೂ ಕೊಡ್ತೀನಿ ಅಂತ ಹೇಳಿದ್ರು ಒಬ್ಬನೇ ಅನ್ಲಿಮಿಟೆಡ್ ತೊಗೊಂಡು ಎಲ್ಲರೂ ಶೇರ್ ಮಾಡ್ತಾನೆ. ನೀನು ಒಳ್ಳೆ, ನನ್ಗೆ ಮುಂಚೆನೇ ಗೊತ್ತಿತ್ತು ನೇಹ ಸ್ವಲ್ಪ ಅಂತ, ಬಟ್ ಇವಾಗ ಪ್ರೂವ್ ಆಯಿತು ಗೈಸ್. ಗೈಸ್ ನೈಟ್ 11 ಗಂಟೆಗೆ ಬ್ಯಾಗ್ ಹಾಕೊಂಡು ಸೊಳ್ಳೆ ಹೊಡೆಯಕ್ಕೆ ಹೋಗ್ತಾ ಇದ್ದಾರೆ ನೇಹ. ನೈಟ್ 11 ಗಂಟೆಗೆ ಯಾರು ಬ್ಯಾಗ್ ಹಾಕೊಂಡು ಸೊಳ್ಳೆ ಹೊಡೆಯಕ್ಕೆ ಹೋಗ್ತಾರೆ? ಅಯ್ಯೋ, ಒಳ್ಳೆ ಮಜಾ. ಓಕೆ ಗೈಸ್, ಎನಿವೇಸ್ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋದ್ಮೇಲೆ ಮತ್ತೆ ಡಯಟ್ ಫುಡನ್ನು ತಿನ್ನಬೇಕು. ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತದೆ. ಮಧ್ಯಾಹ್ನ ತಿಂದಿದ್ದು ಗೊತ್ತಿಲ್ಲ, ಮನೇಲಿ ಅಡುಗೆ ಮಾಡಿರಲ್ಲ ಅದು ಗೊತ್ತಿಲ್ಲ. ಆ್ಯಂಡ್ ಬೆಳಗಿಂದ ಸ್ಪೆಕ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ಸ್ಪೆಕ್ಸ್ ತೆಗೆದ್ರೆ ನನಗೆ ಕಣ್ಣು ಫುಲ್ ಬ್ಲರ್ ಆಗಿದೆ. ಸೊ ಅದು ಬೇರೆ ಒಂದು ಪ್ರಾಬ್ಲಮ್ ಇದೆ ಇವಾಗ. ಓಕೆ ಗೈಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಗೈಸ್. ಆ್ಯಂಡ್ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇನ್ನೊಂದು ವ್ಲಾಗಲ್ಲಿ ನಾಳೆ ಸಿಗ್ತೀನಿ ಮತ್ತೆ. ಅಲ್ಲಿ ತನಕ ಸೈನಿಂಗ್ ಔಟ್. ಪೀಸ್.